ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಭಾರತದ ಒಳಗಡೆ ನುಸುಳಿದ್ದು ಅಲ್ಲದೆ ಕರ್ನಾಟಕವನ್ನು ತಲುಪಿದ್ದು ಅಲ್ಲದೆ ಬೆಂಗಳೂರಿನಲ್ಲಿ ವಾಸ ಇರೋದು ಅಲ್ಲದೆ ತಾವು ವಾಸ ಇರುವಂಥ ಜೋಪಡಿಗಳಿಗೆ ಕರೆಂಟ್ ಸೌಲಭ್ಯವನ್ನು ಪಡ್ಕೊಂಡಂಥ ಇವರು ಇದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವಿ. ಈಗ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಕ್ರಮವಾಗಿ ಬಾಂಗ್ಲಾದೇಶಿಯರ ನಿವಾಸಿಗಳಿಗೆ ಕರೆಂಟ್ ಕೊಟ್ಟಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿತ್ತು. ಹೀಗೆ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದವರ ಪತ್ತೆಗೆ ತಂಡವನ್ನು ರಚನೆ ಮಾಡಿದೆ. ಅಕ್ರಮವಾಗಿ ಯಾರು ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಸ್ಕಾಂ MD ಶಿವಶಂಕರ್ ರಿಯಾಕ್ಟ್ ಮಾಡಿದ್ದಾರೆ. ಎಸ್ ನಮ್ಮ ಜೊತೆ ಈಗ ಬೆಸ್ಕಾಂ MD ಶಿವಶಂಕರ್ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ನಗರದಲ್ಲಿ ಅನೇಕ ಕಡೆ ಅಕ್ರಮವಾಗಿ ವಿದ್ಯುತ್ತನ್ನು ತೆಗೆದುಕೊಡ್ತಿದ್ದಾರೆ. ಒಂದು ಕಡೆ ಅಕ್ರಮ ಬಾಂಗ್ಲಾದವರು, ಒಂದು ಕಡೆ ಅಕ್ರಮವಾಗಿ ವಿದ್ಯುತ್ ತೆಗೆದುಕೊಂಡಿದ್ದಾರೆ. ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ. ಅಂದರೆ ಮೇನ್ ವೈರ್ಗಳ ಮುಖಾಂತರ ಅವರು ವೈರ್ ಮುಖಾಂತರ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೇನು ಕಡಿವಾಣ ಆಗ್ತಾರೆ ಸರ್, ಹೇಗೆ ಸರ್ ಅಂತ? ಇಲ್ಲ, ನಮ್ಮ ವಿಜಿಲೆನ್ಸ್ ಇದು ಟೀಮು ಆ್ಯಕ್ಟಿವ್ ಆಗಿದೆ. ಅಕ್ರಮವಾಗಿ ಮಾಸಾಗಿ ಆಗಿರೋಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಅಲ್ಲಿ ಸಿಗ್ತದೆ ಅಂಥದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ವಿಜಿಲೆನ್ಸ್ ಟೀಮ್ಗೆ ಮತ್ತೆ ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ. ಮತ್ತು O&M ಟೀಮ್ನವರು ಕೂಡ ಅದನ್ನು ನೋಡಿ ಪತ್ತೆ ಹಚ್ಚಿ ಅಂಥದ್ದಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತಾರೆ. ಯಾಕಂದರೆ ಕೋಗಿಲ್ ಲೇಔಟ್ ನಂತರ ಈಗ ಎಲೆಕ್ಟ್ರಿಸಿಟಿ ಸುತ್ತಮುತ್ತ ಎಲ್ಲ ಅಕ್ರಮವಾಗಿ ಬಾಂಗ್ಲಾದವರು ಬಂದಿದ್ದಾರೆ. ಅಲ್ಲಿ ತುಂಬ 3 ಎಕರೆ ಜಾಗದಲ್ಲಿದ್ದಾರೆ. ಅಲ್ಲಿ ಅಕ್ರಮವಾಗಿ ಕರೆಂಟ್ ತೆಗೆದುಕೊಡ್ತಾರೆ ಸರ್. ಅಲ್ಲಿ ಮತ್ತೆ ಬೆಸ್ಕಾಂ ಅವರೇ ಕೊಟ್ಟಿದ್ದಾರೆ, ಅಧಿಕಾರಿಗಳು, ಲೋಕಲ್ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಸರ್. ಇಲ್ಲ, ನಾವು ಕರೆಂಟ್ ಕೊಡಬೇಕು ಅಂತಂದರೆ KRC ನಾಮ್ಸ್ ಪ್ರಕಾರ ಓನರ್ಶಿಪ್ ರೆಕಾರ್ಡ್ ನೋಡ್ತೀವಿ ಮತ್ತು ಅವ್ರದ್ದು ID ಪ್ರೂಫ್ ನೋಡ್ತೀವಿ. ಅದನ್ನ ನೋಡೇ ಮಾಡ್ತಾರೆ. ಅಂಥದ್ದು ಏನಾರು ಇದ್ದರೆ ನಮ್ಮ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀವಿ. ಮತ್ತೆ ಸರ್ ತಂಡ ರಚನೆ ಮಾಡ್ತಾರೆ ಇದಕ್ಕೆ ಏನಾದರೂ ಸರ್ ಅಂತ? ತಂಡಗಳಿಗಾಗಲೇ ಇದೆ. ನಮ್ಮ ವಿಜಿಲೆನ್ಸ್ ಟೀಮ್ ಇದೆ, ನಮ್ಮ O&M ಟೀಮ್ ಇದೆ. ಅವರು ಅದು ರೆಗ್ಯುಲರ್ ಆ್ಯಕ್ಟಿವಿಟಿ. ಅದು ಆ ಥರ ನೀವು ಹೇಳೋ ಥರ ನಾವು ಒಂದು ಮ್ಯಾಸಿವ್ ಆಗಿ ಒಂದೇ ಕಡೆ ಬಂದಿರೋಂಥದ್ದು ನಮ್ಮ ಗಮನಕ್ಕಿಲ್ಲ. ಅಂಥದ್ದು ಬಂದರೆ ಕ್ರಮ ವಹಿಸ್ತೀವಿ. ಯಾಕಂದರೆ ಎಲೆಕ್ಟ್ರಿಕ್ ಸುತ್ತಮುತ್ತ ಇದೆ ಸರ್, ತುಂಬ ಇದೆ ಅಂತ. ಯಾಕಂದರೆ ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ 4-5 ಕಡೆ. ಪರಿಶೀಲನೆ ಮಾಡ್ತೀವಿ, ಅದನ್ನು ಚೆಕ್ ಮಾಡ್ತೀನಿ ಅದನ್ನು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಬೆಸ್ಕಾಂ MD ಶಿವಶಂಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಭಾರತದ ಒಳಗಡೆ ನುಸುಳಿದ್ದು ಅಲ್ಲದೆ ಕರ್ನಾಟಕವನ್ನು ತಲುಪಿದ್ದು ಅಲ್ಲದೆ ಬೆಂಗಳೂರಿನಲ್ಲಿ ವಾಸ ಇರೋದು ಅಲ್ಲದೆ ತಾವು ವಾಸ ಇರುವಂಥ ಜೋಪಡಿಗಳಿಗೆ ಕರೆಂಟ್ ಸೌಲಭ್ಯವನ್ನು ಪಡ್ಕೊಂಡಂಥ ಇವರು ಇದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವಿ. ಈಗ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಕ್ರಮವಾಗಿ ಬಾಂಗ್ಲಾದೇಶಿಯರ ನಿವಾಸಿಗಳಿಗೆ ಕರೆಂಟ್ ಕೊಟ್ಟಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿತ್ತು. ಹೀಗೆ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದವರ ಪತ್ತೆಗೆ ತಂಡವನ್ನು ರಚನೆ ಮಾಡಿದೆ. ಅಕ್ರಮವಾಗಿ ಯಾರು ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಸ್ಕಾಂ MD ಶಿವಶಂಕರ್ ರಿಯಾಕ್ಟ್ ಮಾಡಿದ್ದಾರೆ. ಎಸ್, ನಮ್ಮ ಜೊತೆ ಈಗ ಬೆಸ್ಕಾಂ MD ಶಿವಶಂಕರ್ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸರ್, ನಗರದಲ್ಲಿ ಅನೇಕ ಕಡೆ ಅಕ್ರಮವಾಗಿ ವಿದ್ಯುತ್ತನ್ನು ತೆಗೆದುಕೊಡ್ತಿದ್ದಾರೆ. ಒಂದು ಕಡೆ ಅಕ್ರಮ ಬಾಂಗ್ಲಾದವರು, ಒಂದು ಕಡೆ ಅಕ್ರಮವಾಗಿ ವಿದ್ಯುತ್ ತೆಗೆದುಕೊಂಡಿದ್ದಾರೆ. ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ. ಅಂದರೆ ಮೇನ್ ವೈರ್ಗಳ ಮುಖಾಂತರ ಅವರು ವೈರ್ ಮುಖಾಂತರ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೇನು ಕಡಿವಾಣ ಆಗ್ತಾರೆ ಸರ್, ಹೇಗೆ ಸರ್ ಅಂತ? ಇಲ್ಲ, ನಮ್ಮ ವಿಜಿಲೆನ್ಸ್ ಇದು ಟೀಮು ಆ್ಯಕ್ಟಿವ್ ಆಗಿದೆ. ಅಕ್ರಮವಾಗಿ ಮಾಸಾಗಿ ಆಗಿರೋಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಅಲ್ಲಿ ಸಿಗ್ತದೆ ಅಂಥದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ವಿಜಿಲೆನ್ಸ್ ಟೀಮ್ಗೆ ಮತ್ತೆ ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ. ಮತ್ತು O&M ಟೀಮ್ನವರು ಕೂಡ ಅದನ್ನು ನೋಡಿ ಪತ್ತೆ ಹಚ್ಚಿ ಅಂಥದ್ದಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತಾರೆ. ಯಾಕಂದರೆ ಕೋಗಿಲ್ ಲೇಔಟ್ ನಂತರ ಈಗ ಎಲೆಕ್ಟ್ರಿಸಿಟಿ ಸುತ್ತಮುತ್ತ ಎಲ್ಲ ಅಕ್ರಮವಾಗಿ ಬಾಂಗ್ಲಾದವರು ಬಂದಿದ್ದಾರೆ. ಅಲ್ಲಿ ತುಂಬ 3 ಎಕರೆ ಜಾಗದಲ್ಲಿದ್ದಾರೆ. ಅಲ್ಲಿ ಅಕ್ರಮವಾಗಿ ಕರೆಂಟ್ ತೆಗೆದುಕೊಡ್ತಾರೆ ಸರ್. ಅಲ್ಲಿ ಮತ್ತೆ ಬೆಸ್ಕಾಂ ಅವರೇ ಕೊಟ್ಟಿದ್ದಾರೆ, ಅಧಿಕಾರಿಗಳು, ಲೋಕಲ್ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಸರ್. ಇಲ್ಲ, ನಾವು ಕರೆಂಟ್ ಕೊಡಬೇಕು ಅಂತಂದರೆ KRC ನಾಮ್ಸ್ ಪ್ರಕಾರ ಓನರ್ಶಿಪ್ ರೆಕಾರ್ಡ್ ನೋಡ್ತೀವಿ ಮತ್ತು ಅವ್ರದ್ದು ID ಪ್ರೂಫ್ ನೋಡ್ತೀವಿ. ಅದನ್ನ ನೋಡೇ ಮಾಡ್ತಾರೆ. ಅಂಥದ್ದು ಏನಾರು ಇದ್ದರೆ ನಮ್ಮ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀವಿ. ಮತ್ತೆ ಸರ್ ತಂಡ ರಚನೆ ಮಾಡ್ತಾರೆ ಇದಕ್ಕೆ ಏನಾದರೂ ಸರ್ ಅಂತ? ತಂಡಗಳಿಗಾಗಲೇ ಇದೆ. ನಮ್ಮ ವಿಜಿಲೆನ್ಸ್ ಟೀಮ್ ಇದೆ, ನಮ್ಮ O&M ಟೀಮ್ ಇದೆ. ಅವರು ಅದು ರೆಗ್ಯುಲರ್ ಆ್ಯಕ್ಟಿವಿಟಿ. ಅದು ಆ ಥರ ನೀವು ಹೇಳೋ ಥರ ನಾವು ಒಂದು ಮ್ಯಾಸಿವ್ ಆಗಿ ಒಂದೇ ಕಡೆ ಬಂದಿರೋಂಥದ್ದು ನಮ್ಮ ಗಮನಕ್ಕಿಲ್ಲ. ಅಂಥದ್ದು ಬಂದರೆ ಕ್ರಮ ವಹಿಸ್ತೀವಿ. ಯಾಕಂದರೆ ಎಲೆಕ್ಟ್ರಿಕ್ ಸುತ್ತಮುತ್ತ ಇದೆ ಸರ್, ತುಂಬ ಇದೆ ಅಂತ. ಯಾಕಂದರೆ ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ 4-5 ಕಡೆ. ಪರಿಶೀಲನೆ ಮಾಡ್ತೀವಿ, ಅದನ್ನು ಚೆಕ್ ಮಾಡ್ತೀನಿ ಅದನ್ನು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಬೆಸ್ಕಾಂ MD ಶಿವಶಂಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಭಾರತದ ಒಳಗಡೆ ನುಸುಳಿದ್ದು ಅಲ್ಲದೆ ಕರ್ನಾಟಕವನ್ನು ತಲುಪಿದ್ದು ಅಲ್ಲದೆ ಬೆಂಗಳೂರಿನಲ್ಲಿ ವಾಸ ಇರೋದು ಅಲ್ಲದೆ ತಾವು ವಾಸ ಇರುವಂಥ ಜೋಪಡಿಗಳಿಗೆ ಕರೆಂಟ್ ಸೌಲಭ್ಯವನ್ನು ಪಡ್ಕೊಂಡಂಥ ಇವರು ಇದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವಿ. ಈಗ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಕ್ರಮವಾಗಿ ಬಾಂಗ್ಲಾದೇಶಿಯರ ನಿವಾಸಿಗಳಿಗೆ ಕರೆಂಟ್ ಕೊಟ್ಟಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿತ್ತು. ಹೀಗೆ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದವರ ಪತ್ತೆಗೆ ತಂಡವನ್ನು ರಚನೆ ಮಾಡಿದೆ. ಅಕ್ರಮವಾಗಿ ಯಾರು ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಸ್ಕಾಂ MD ಶಿವಶಂಕರ್ ರಿಯಾಕ್ಟ್ ಮಾಡಿದ್ದಾರೆ.
ಅವ್ರ ಮೇಲೆ ಎಸ್ ನಮ್ಮ ಜೊತೆ ಈಗ ಬೆಸ್ಕಾಂ ಎಂ ಡಿ ಶಿವಶಂಕರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ನಗರದಲ್ಲಿ ಅನೇಕ ಕಡೆಗೆ ಅಕ್ರಮವಾಗಿ ವಿದ್ಯುತ್ತನ್ನು ತೆಗೆದುಕೊಡ್ತಿದ್ದಾರೆ. ಒಂದು ಕಡೆ ಅಕ್ರಮ ಬಾಂಗ್ಲಾದವರು ಒಂದು ಕಡೆ ಅಕ್ರಮವಾಗಿ ವಿದ್ಯುತ್ ತೆಗೆದುಕೊಂಡಿದ್ದಾರೆ. ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ. ಅಂದರೆ ಮೇನ್ ವೈರ್ಗಳ ಮುಖಾಂತರ ಅವರು ವೈರ್ ಮುಖಾಂತರ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೇನು ಕಡಿವಾಣ ಆಗ್ತಾರೆ ಸರ್, ಹೇಗೆ ಸರ್ ಅಂತ? ಇಲ್ಲ, ನಮ್ಮ ವಿಜಿಲೆನ್ಸ್ ಇದು ಟೀಮು ಆ್ಯಕ್ಟಿವ್ ಆಗಿದೆ. ಅಕ್ರಮವಾಗಿ ಮಾಸಾಗಿ ಆಗಿರೋಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಅಲ್ಲಿ ಸಿಗ್ತದೆ ಅಂಥದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ವಿಜಿಲೆನ್ಸ್ ಟೀಮ್ಗೆ ಮತ್ತೆ ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ. ಮತ್ತು O&M ಟೀಮ್ನವರು ಕೂಡ ಅದನ್ನು ನೋಡಿ ಪತ್ತೆ ಹಚ್ಚಿ ಅಂಥದ್ದಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತಾರೆ. ಯಾಕಂದರೆ ಕೋಗಿಲ್ ಲೇಔಟ್ ನಂತರ ಈಗ ಎಲೆಕ್ಟ್ರಿಸಿಟಿ ಸುತ್ತಮುತ್ತ ಎಲ್ಲ ಅಕ್ರಮವಾಗಿ ಬಾಂಗ್ಲಾದವ್ರು ಬಂದಿದ್ದಾರೆ. ಅಲ್ಲಿ ತುಂಬ 3 ಎಕರೆ ಜಾಗದಲ್ಲಿದ್ದಾರೆ. ಅಲ್ಲಿ ಅಕ್ರಮವಾಗಿ ಕರೆಂಟ್ ತಗೊಂಡ್ಬಿಡ್ತಾರೆ ಸರ್. ಅಲ್ಲಿ ಮತ್ತೆ ಬೆಸ್ಕಾಂ ಅವರೇ ಕೊಟ್ಟಿದ್ದಾರೆ, ಅಧಿಕಾರಿಗಳು, ಲೋಕಲ್ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಸರ್. ಇಲ್ಲ, ನಾವು ಕರೆಂಟ್ ಕೊಡಬೇಕು ಅಂತಂದರೆ KRC ನಾಮ್ಸ್ ಪ್ರಕಾರ ಓನರ್ಶಿಪ್ ರೆಕಾರ್ಡ್ ನೋಡ್ತೀವಿ ಮತ್ತು ಅವ್ರದ್ದು ID ಪ್ರೂಫ್ ನೋಡ್ತೀವಿ. ಅದನ್ನ ನೋಡೇ ಮಾಡ್ತಾರೆ. ಅಂಥದ್ದು ಏನಾರು ಇದ್ದರೆ ನಮ್ಮ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀವಿ. ಮತ್ತೆ ಸರ್ ತಂಡ ರಚನೆ ಮಾಡ್ತಾರೆ ಇದಕ್ಕೆ ಏನಾದರೂ ಸರ್ ಅಂತ? ತಂಡಗಳಿಗಾಗಲೇ ಇದೆ. ನಮ್ಮ ವಿಜಿಲೆನ್ಸ್ ಟೀಮ್ ಇದೆ, ನಮ್ಮ O&M ಟೀಮ್ ಇದೆ. ಅವರು ಅದು ರೆಗ್ಯುಲರ್ ಆ್ಯಕ್ಟಿವಿಟಿ. ಅದು ಆ ಥರ ನೀವು ಹೇಳೋ ಥರ ನಾವು ಒಂದು ಮ್ಯಾಸಿವ್ ಆಗಿ ಒಂದೇ ಕಡೆ ಬಂದಿರೋಂಥದ್ದು ನಮ್ಮ ಗಮನಕ್ಕಿಲ್ಲ. ಅಂಥದ್ದು ಬಂದರೆ ಕ್ರಮ ವಹಿಸ್ತೀವಿ. ಯಾಕಂದರೆ ಎಲೆಕ್ಟ್ರಿಕ್ ಸುತ್ತಮುತ್ತ ಇದೆ ಸರ್, ತುಂಬ ಇದೆ ಅಂತ. ಯಾಕಂದರೆ ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ 4-5 ಕಡೆ. ಪರಿಶೀಲನೆ ಮಾಡ್ತೀವಿ, ಅದನ್ನು ಚೆಕ್ ಮಾಡ್ತೀನಿ ಅದನ್ನು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಬೆಸ್ಕಾಂ ಎಂ ಡಿ ಶಿವಶಂಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಭಾರತದ ಒಳಗಡೆ ನುಸುಳಿದ್ದು ಅಲ್ಲದೆ ಕರ್ನಾಟಕವನ್ನು ತಲುಪಿದ್ದು ಅಲ್ಲದೆ ಬೆಂಗಳೂರಿನಲ್ಲಿ ವಾಸ ಇರೋದು ಅಲ್ಲದೆ ತಾವು ವಾಸ ಇರುವಂಥ ಜೋಪಡಿಗಳಿಗೆ ಕರೆಂಟ್ ಸೌಲಭ್ಯವನ್ನು ಪಡ್ಕೊಂಡಂಥ ಇವರು ಇದು ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ವಿ. ಈಗ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಕ್ರಮವಾಗಿ ಬಾಂಗ್ಲಾದೇಶಿಯರ ನಿವಾಸಿಗಳಿಗೆ ಕರೆಂಟ್ ಕೊಟ್ಟಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿತ್ತು. ಹೀಗೆ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದವರ ಪತ್ತೆಗೆ ತಂಡವನ್ನು ರಚನೆ ಮಾಡಿದೆ. ಅಕ್ರಮವಾಗಿ ಯಾರು ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಸ್ಕಾಂ MD ಶಿವಶಂಕರ್ ರಿಯಾಕ್ಟ್ ಮಾಡಿದ್ದಾರೆ. ಎಸ್, ನಮ್ಮ ಜೊತೆ ಈಗ ಬೆಸ್ಕಾಂ ಎಂ ಡಿ ಶಿವಶಂಕರ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ನಗರದಲ್ಲಿ ಅನೇಕ ಕಡೆಗೆ ಅಕ್ರಮವಾಗಿ ವಿದ್ಯುತ್ತನ್ನು ತೆಗೆದುಕೊಡ್ತಿದ್ದಾರೆ. ಒಂದು ಕಡೆ ಅಕ್ರಮ ಬಾಂಗ್ಲಾದವರು ಒಂದು ಕಡೆ ಅಕ್ರಮವಾಗಿ ವಿದ್ಯುತ್ ತೆಗೆದುಕೊಂಡಿದ್ದಾರೆ. ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ. ಅಂದರೆ ಮೇನ್ ವೈರ್ಗಳ ಮುಖಾಂತರ ಅವರು ವೈರ್ ಮುಖಾಂತರ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೇನು ಕಡಿವಾಣ ಆಗ್ತಾರೆ ಸರ್, ಹೇಗೆ ಸರ್ ಅಂತ? ಇಲ್ಲ, ನಮ್ಮ ವಿಜಿಲೆನ್ಸ್ ಇದು ಟೀಮು ಆ್ಯಕ್ಟಿವ್ ಆಗಿದೆ. ಅಕ್ರಮವಾಗಿ ಮಾಸಾಗಿ ಆಗಿರೋಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಅಲ್ಲಿ ಸಿಗ್ತದೆ ಅಂಥದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ವಿಜಿಲೆನ್ಸ್ ಟೀಮ್ಗೆ ಮತ್ತೆ ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ. ಮತ್ತು O&M ಟೀಮ್ನವರು ಕೂಡ ಅದನ್ನು ನೋಡಿ ಪತ್ತೆ ಹಚ್ಚಿ ಅಂಥದ್ದಿದ್ರೆ ಅವ್ರ ಮೇಲೆ ಕ್ರಮ ವಹಿಸ್ತಾರೆ. ಯಾಕಂದರೆ ಕೋಗಿಲ್ ಲೇಔಟ್ ನಂತರ ಈಗ ಎಲೆಕ್ಟ್ರಿಸಿಟಿ ಸುತ್ತಮುತ್ತ ಎಲ್ಲ ಅಕ್ರಮವಾಗಿ ಬಾಂಗ್ಲಾದವ್ರು ಬಂದಿದ್ದಾರೆ. ಅಲ್ಲಿ ತುಂಬ 3 ಎಕರೆ ಜಾಗದಲ್ಲಿದ್ದಾರೆ. ಅಲ್ಲಿ ಅಕ್ರಮವಾಗಿ ಕರೆಂಟ್ ತಗೊಂಡ್ಬಿಡ್ತಾರೆ ಸರ್. ಅಲ್ಲಿ ಮತ್ತೆ ಬೆಸ್ಕಾಂ ಅವರೇ ಕೊಟ್ಟಿದ್ದಾರೆ, ಅಧಿಕಾರಿಗಳು, ಲೋಕಲ್ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಸರ್. ಇಲ್ಲ, ನಾವು ಕರೆಂಟ್ ಕೊಡಬೇಕು ಅಂತಂದರೆ KRC ನಾಮ್ಸ್ ಪ್ರಕಾರ ಓನರ್ಶಿಪ್ ರೆಕಾರ್ಡ್ ನೋಡ್ತೀವಿ ಮತ್ತು ಅವ್ರದ್ದು ID ಪ್ರೂಫ್ ನೋಡ್ತೀವಿ. ಅದನ್ನ ನೋಡೇ ಮಾಡ್ತಾರೆ. ಅಂಥದ್ದು ಏನಾರು ಇದ್ದರೆ ನಮ್ಮ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ತೀವಿ. ಮತ್ತೆ ಸರ್ ತಂಡ ರಚನೆ ಮಾಡ್ತಾರೆ ಇದಕ್ಕೆ ಏನಾದರೂ ಸರ್ ಅಂತ? ತಂಡಗಳಿಗಾಗಲೇ ಇದೆ. ನಮ್ಮ ವಿಜಿಲೆನ್ಸ್ ಟೀಮ್ ಇದೆ, ನಮ್ಮ O&M ಟೀಮ್ ಇದೆ. ಅವರು ಅದು ರೆಗ್ಯುಲರ್ ಆ್ಯಕ್ಟಿವಿಟಿ. ಅದು ಆ ಥರ ನೀವು ಹೇಳೋ ಥರ ನಾವು ಒಂದು ಮ್ಯಾಸಿವ್ ಆಗಿ ಒಂದೇ ಕಡೆ ಬಂದಿರೋಂಥದ್ದು ನಮ್ಮ ಗಮನಕ್ಕಿಲ್ಲ. ಅಂಥದ್ದು ಬಂದರೆ ಕ್ರಮ ವಹಿಸ್ತೀವಿ. ಯಾಕಂದರೆ ಎಲೆಕ್ಟ್ರಿಕ್ ಸುತ್ತಮುತ್ತ ಇದೆ ಸರ್, ತುಂಬ ಇದೆ ಅಂತ. ಯಾಕಂದರೆ ರಿಪಬ್ಲಿಕನ್ ನಿರಂತರವಾಗಿ ವರದಿ ಮಾಡಿದೆ 4-5 ಕಡೆ. ಪರಿಶೀಲನೆ ಮಾಡ್ತೀವಿ, ಅದನ್ನು ಚೆಕ್ ಮಾಡ್ತೀನಿ ಅದನ್ನು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಬೆಸ್ಕಾಂ ಎಂ ಡಿ ಶಿವಶಂಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.